ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್. ಗೆಳೆಯರಿ, ಇವತ್ತು ನಾನು ನಿಮಗೆ ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರಲ್ಲಿ ಇರುವಂತಹ ತ್ರಿಪ್ಲೆಕ್ಸ್ ಮನೆಯನ್ನು ತೋರಿಸೋ ಬಂದಿದ್ದೀನಿ. ಇದು 20/30 BDA ಬನಶಂಕರಿ 6 ಸ್ಟೇಜ್ 4th ಬ್ಲಾಕು. ನಿಮಗೆ ವೆಸ್ಟ್ ಫೇಸು ನೋಡ್ತಾ ಇದ್ದೀರಾ, ಎರಡೂ ಕಡೆಯೂ ಗೇಟ್ ಇದೆ. ನಾರ್ತ್ ಫೇಸಲ್ಲೂ ಗೇಟ್ ಇದೆ, ವೆಸ್ಟ್ ಫೇಸಲ್ಲೂ ಗೇಟ್ ಇದೆ. ಫ್ರಂಟ್ ಎಲಿವೇಷನ್ ಲೈಕ್ ಸ್ಟ್ರಕ್ಚರ್ ಪೇಂಟಿಂಗಲ್ಲಿ ಮಾಡ್ಕೊಟ್ಟಿದ್ದಾರೆ. ವಿತ್ ಬಾಲ್ಕನಿ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. 4 ಬೆಡ್ರೂಮ್ ಹೊಂದಿರುವಂತಹ ಮನೆ. ಇಲ್ಲಿದ್ದ ಲ್ಯಾಂಡ್ ಮಾರ್ಕ್ ನಿಮಗೆ RV ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಕೃಷ್ಣ ದ್ವಾರಕ ಹೋಟ್ಲ್ ಆಗಲಿ ತುಂಬಾ ಹತ್ತಿರ ಇದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ನಿಮಗೆ ಜಸ್ಟ್ 1.5 to 2 ಕಿಲೋಮೀಟರ್ ಇಲ್ಲಿಂದ ಬರುತ್ತೆ. ನಿಮಗೆ ವೆಸ್ಟ್ ಫೇಸಲ್ಲಿ 40 ಅಡಿ ರಸ್ತೆ ಸಿಗುತ್ತೆ, ಟಾರ್ ರೋಡ್ ಆಗಿರುವಂಥದ್ದು. ಅದೇ ರೀತಿ ನೀವು ನಾರ್ತ್ ಫೇಸಲ್ಲಿ 30 ಫೀಟ್ ಇರುವಂತಹ ರಸ್ತೆನ ನೋಡ್ತಾ ಇದ್ದೀರಾ. ಟೋಟಲ್ 4 ಬೆಡ್ರೂಮ್ ಅಲ್ವಾ, ಲಕ್ಸುರಿಯಾಗಿ ಕಟ್ಟಿದ್ದಾರೆ. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ. ನಿಮ್ಮ ರುಚಿಗೆ ತಕ್ಕ ಹಾಗೆ ಯಾವ ಥರ ಬೇಕು ಪೇಂಟಿಂಗ್ ಅಂತ ಹೇಳಿದರೆ ಇವರು ಮಾಡಿಕೊಡ್ತಾರೆ, ಸರಿನಾ. ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರ್ಯಾನೈಟು, ಸ್ಟ್ರಕ್ಚರ್ ಪೇಂಟಿಂಗು. 40 ಅಡಿ ರಸ್ತೆ ಇರೋದ್ರಿಂದ ನೀವು ಮನೆ ಹೊರಗಡೆನೂ ಪಾರ್ಕ್ ಮಾಡ್ಕೋಬೋದು, ಮನೆ ಒಳಗಡೆ ಕೂಡ ಪಾರ್ಕ್ ಮಾಡ್ಕೋಬೋದು. ನಾನು ಡೈರೆಕ್ಟು ಓನರ್ ನಂಬರನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಫೋನ್ ಮಾಡಿ ಮಾಹಿತಿನ ಪಡ್ಕೋಬಹುದು. ಇದು ವೆಸ್ಟ್ ಫೇಸಲ್ಲಿರುವಂತಹ ಫ್ರಂಟ್ ಎಲಿವೇಷನ್. ನಮಗೆ 30 ಅಡಿ ವೆಸ್ಟ್ ಫೇಸಲ್ಲಿ ಮತ್ತು ನಾರ್ತ್ ಫೇಸಲ್ಲಿ 20 ಅಡಿ ಬರುತ್ತೆ. ಇದು 4 ಫೋಲ್ಡಬಲ್ ಗೇಟ್ ಆಗಿರುತ್ತೆ ಗೆಳೆಯರೆ. ನೋಡಿ, ಇದೊಂದು ಪಾರ್ಕಿಂಗ್ ಲೇಔಟು. ಫ್ಲೋರಿಂಗ್ ಬಂದು ನಿಮಗೆ 1/1 ಸೆರಾಮಿಕ್ ಆಂಟಿಸ್ಕಿಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕಿಗೆ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕಿಗೆ ಹೋಗೋದು ಕೂಡ ನಿಮಗೆ ಒಂದು MS ಡೋರ್ ಇದೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ರೆ ಎಲ್ಲ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕಾರ್ನರಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಇದೆ. ಈ ಎಂಡಿಂದ ಆ ಕಡೆ ಎಂಡ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಎರಡು ಕಡೆ ಕಾರ್ ಪಾರ್ಕಿಂಗ್ ಅಲ್ವಾ, ಈ ಕಡೆಯಿಂದ ಕಾರ್ ಬಂದರೆ ಆ ಕಡೆ ಔಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರು ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ, 3 ನಲ್ಲಿ ಪಾಯಿಂಟ್ಗಳು ಇದೆ ಮತ್ತು ಕಾವೇರಿ ಪಾಯಿಂಟ್ನ ಇಲ್ಲಿ ಮಾಡಿದ್ದಾರೆ. ಇಲ್ಲಿ 3 ಫೋಲ್ಡಬಲ್ ಕೊಟ್ಟು ಮತ್ತು ಒಂದು ವಾಕಬಲ್ ಗೇಟ್ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ದಿಸ್ ಈಸ್ ಆ್ಯಕ್ಚುಲಿ ಗುಡ್. ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆಗೆ UPS ಪಾಯಿಂಟು. ಈ ಎಂಡಿಂದ ಆ ಎಂಡ್ ನೋಡ್ತಾ ಇದ್ದೀರಾ. 2 ಕಾರ್ನ ಆರಾಮಾಗಿ ನಿಲ್ಲಿಸ್ಕೋಬೋದು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮನೆ ಮೇಲ್ಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಈ ಮನೆಯ ಪ್ರೈಸ್ ಏನಿದೆಯಲ್ಲ ಲಾಸ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ಮನೇನ ಹೇಗಿದೆ ಅಂತ ವಾಚ್ ಮಾಡಿ. ಅದರ್ವೈಸ್ ಮಧ್ಯದಲ್ಲಿ ತಿಳ್ಕೊಬೇಕಂದ್ರೆ ಓನರ್ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಸ್ಟೇರ್ ಕೇಸು 3.5 ಅಡಿ ವೈಡ್ ಆಗಿದೆ. ಗ್ರಾನೈಟ್ ಸ್ಟೇರ್ ಕೇಸ್ ಇದು. ಓಕೆ, 304 gauge SS ರೈಲಿಂಗ್ಸು. ರೈಟ್ ಸೈಡಿಗೆ ಸ್ಟ್ರಕ್ಚರ್ ಪೇಂಟು, ಫ್ಲವರ್ ಡಿಸೈನ್ ಇರುವಂಥದ್ದು. ಈಸಿಯಾಗಿ ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ತುಳಸಿ ಪೂಜೆ ಎಲ್ಲ ಮಾಡ್ಕೋಬೋದು. ವರಾಂಡ ದೊಡ್ಡದಾಗಿದೆ, ಚೇರೆಲ್ಲ ಬೇಕಾದ್ರೆ ಹಾಕ್ಕೋಬೋದು. ನಿಮಗೆ ಅಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಟಫನ್ ಗ್ಲಾಸು 12 mm, ಅದಕ್ಕೆ SS ರೈಲಿಂಗ್ಸು 304 gauge ಕೊಟ್ಟಿರುವಂಥದ್ದು. ಇದೊಂದು ಕಾರ್ನರ್ ಮನೆ ಆಗಿರುತ್ತೆ, ನೋಡ್ತಾ ಇದ್ದೀರಾ. ಓಕೆ, ಇದೆಲ್ಲ ಗ್ರಾನೈಟು ಗೆಳೆಯರೆ. ಟೀಕುಡ್ ಮೇನ್ ಡೋರು. ಇದು ನಮಗೆ ಈಸ್ಟ್ ಫೇಸಿಗೆ ಡೋರ್ ಕೊಟ್ಟಿರುವಂಥದ್ದು. ಇವರು ಪೇಂಟಿಂಗ್ ಪೆಂಡಿಂಗ್ ಇದೆ, ಹಾಗಾಗಿ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಪೇಂಟ್ ವರ್ಕ್ ಕಾಣಿಸ್ಬೋದು. ನೋಡಿ, PU ಪಾಲಿಶ್ ಎಲ್ಲ ಇದೆ. ವಿತೌಟ್ ಪಾಲಿಶ್ ಇದು ಡೋರ್ ತೋರಿಸ್ತಾ ಇದ್ದೀನಿ. ಆಫ್ಟರ್ ಫಿನಿಶಿಂಗ್ 2 inches ಬರುತ್ತೆ. ಡೋರ್ ಹೈ ಗೇಜಲ್ಲಿ ಮಾಡಿಕೊಟ್ಟಿದ್ದಾರೆ ಗೆಳೆಯರೆ. ಇದೊಂದು ಹಾಲು. ಈ ಹಾಲಲ್ಲಿ ಒಂದು L ಶೇಪಲ್ಲಿ ಸೋಫಾನ ಇಟ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದಾರೆ. ಓಕೆ, ಕ್ರಾಸ್ ವೆಂಟಿಲೇಷನ್ ನೋಡಿ. ಇದು ವೆಸ್ಟ್ ಫೇಸು, ಇದು ನಾರ್ತ್ ಫೇಸಲ್ಲಿ ಇರುವಂತಹ ವಿಂಡೋ. ಗಾಳಿ ಹೀಗೆ ಬಂದರೆ ಹಾಗೆ ಕವರ್ ಆಗಿಬಿಡುತ್ತೆ. POP ಫಾಲ್ ಸೀಲಿಂಗು ಆ್ಯಂಡ್ ರಾಫ್ಟರ್ ಹಾಕಿ ಕೊಟ್ಟಿದ್ದಾರೆ, ಅಂದರೆ PVC. POP ಆ್ಯಂಡ್ PVC ತುಂಬ ಚೆನ್ನಾಗಿ ಬಂದಿದೆ. ಕಾರ್ನರು ರೀಸನಬಲ್ ಪ್ರೈಸು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಾರ್ನರ್ ಇಷ್ಟು ಕಡಿಮೆ ಬೆಲೆಗೆ ನನ್ನ ಈ ವಿಡಿಯೋ ಲಿಸ್ಟಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ. ಮೇನ್ ಡೋರ್ ತೋರಿಸಿದೆ, ಅಲ್ಲಿ ನಿಂತ್ಕೊಂಡು 2 ವಿಂಡೋಗಳು ತೋರಿಸಿ ಹಾಲು ಹೇಗಿದೆ ಅಂತ ತೋರಿಸ್ಕೊಟ್ಟೆ. ಈಗ ನೋಡಿ, ಎಕ್ಸಾಕ್ಟ್ಲಿ TV ಈ ವಿಂಡೋ ಆಪೋಸಿಟ್ ಬರುತ್ತೆ. ಎಷ್ಟೇ ದೊಡ್ಡ TV ಇದ್ರೂ ಕೂಡ ನೀವು ಅಲ್ಲಿ ಹ್ಯಾಂಗ್ ಮಾಡ್ಬೋದು. ವಾಲ್ ಮೌಂಟ್ ಆಗಿರುತ್ತೆ, ಕಸ ಎಲ್ಲ ಈಸಿಯಾಗಿ ಹೊಡ್ಕೋಬೋದು. ಅದು ಒಂದು ರಾಫ್ಟರು. ಇದೆಲ್ಲ ಇಂಟೀರಿಯರ್ ವರ್ಕು, ಸರಿನಾ. ಈಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು
ಫುಲ್ ಹಾಲು ಲುಕ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಂಟೀರಿಯರ್ ವರ್ಕ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಕೂಲಾಗಿ ಬಂದಿರುವಂಥದ್ದು ಸರಿನಾ. ಇದಿಷ್ಟು ಹಾಲು. ಗೆಳೆಯರೆ, ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಅಚ್ಚುಕಟ್ಟಾಗಿ ಸಿಂಪಲ್ ಆಗಿರುವಂಥದ್ದು. ಇನ್ನು ಪಿ ಯು ಪಾಲಿಶ್ ಇದೆ. ಇದೆಲ್ಲ ಬಂದರೆ ಫಿನಿಶಿಂಗ್ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಎಲ್ಲ ಹೆಚ್ಚಿನ ಗ್ಲಾಸು 2 ಡೋರು ಕೊಟ್ಟಿದ್ದಾರೆ ನೋಡಿ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡುವಷ್ಟು ಜಾಗನ ಬಿಟ್ಟಿದ್ದಾರೆ. ಅದು ಕ್ವಾಡ್ಸು. ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಲೈಡಿಂಗು ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸು ವಾಲ್ ಕ್ಲೈನಿಂಗು. ಇಲ್ಲಿ ಸ್ವಾಸ್ತಿಕ್ ಲುಕ್ಕಲ್ಲಿರುವಂತಹ ಗ್ಲಾಸ್ ಹಾಕಿದ್ದಾರೆ ಫಾಲ್ ಸೀಲಿಂಗಿಗೆ. ಇದೊಂದು ಪೂಜಾ ರೂಮ್ ಆಯಿತು. ಈಗ ಅಡುಗೆ ಮನೆ ಹೋಗೋದಕ್ಕೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂಥ ಆರ್ಚ್ ಇದೆ ವಿತ್ ಅಥವಾ ಪಿಲ್ಲರ್ ಅಂತ ಹೇಳ್ತೀವಿ. ಅದ್ರ ಮಧ್ಯದಲ್ಲಿ CNC ಕಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಆಯಿತಾ. ಈಗ ಅಡುಗೆ ಮನೆನ ತೋರಿಸ್ತಾ ಇದ್ದೀನಿ ನೋಡಿ. ಈ ಪೂಜಾ ರೂಮ್ ಪಕ್ಕದಲ್ಲೇ ಅಡುಗೆ ಮನೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಓಕೆನಾ. ಈ ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಆ ಮೂಲೆಯಲ್ಲಿ ಗ್ಯಾಸ್ ಇಟ್ಕೋಬಹುದು. ಇಲ್ಲಿ ನಿಮಗೆ ಚಿಮ್ನಿ ಪಾಯಿಂಟು, ಅಲ್ಲಿ ವಾಟರ್ ಪ್ಯೂರಿಫೈ, ಅಲ್ಲಿ ಸ್ಲ್ಯಾಬ್ ಕಟ್ಟಾಗುತ್ತೆ. ಅದು ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಹಾಗೆ ಯುಟಿಲಿಟಿ ಕೂಡ ಇದೆ. ಅದ್ರ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ, ತೋರಿಸ್ಕೊಡ್ತೀನಿ. ಇದೊಂದು ಅಡುಗೆ ಮನೆಯ ಲುಕ್ಕು ಸರಿನಾ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇದು ಡೈನಿಂಗ್ ಹಾಲ್ ಏರಿಯಾ. ಇದು ಫೋಲ್ಡಬಲ್ ಸ್ಟೂಲ್ ಇದೆ. ನಿಮಗೆ ಬೇಡ ಅಂದರೆ ಫೋಲ್ಡ್ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ಅಂತಲೇ ಹೇಳ್ಬೋದು. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ. ನೀವು 4ರಿಂದ 6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಫ್ರಿಜ್ ಪಾಯಿಂಟಲ್ಲಿ ಪಕ್ಕದಲ್ಲಿ ಬರುತ್ತೆ. ವೆಂಟಿಲೇಷನ್ಗೆ ಇಲ್ಲಿ ಬಿಗ್ ವಿಂಡೋ ಇಟ್ಟಿದ್ದಾರೆ, 4x4 ಇದೆ. ಇನ್ನು POP ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ದರೆ ಇದೆಲ್ಲ ಫಿನಿಶಿಂಗ್ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. POP ಆ್ಯಂಡ್ PVC ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಪ್ಯಾಂಟ್ರಿ ಯೂನಿಟ್ ಇದೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಪಾಯಿಂಟ್ ಮಾಡಿದ್ದಾರೆ. ಅಲ್ಲಿ ಬೇಕಂದರೆ ಫ್ರಿಜ್ಜು ಇಟ್ಕೋಬೋದು ಅಥವಾ ಹ್ಯಾಂಡ್ ವಾಶ್ ಬೇಕಾದ್ರೆ ಮಾಡ್ಕೋಬಹುದು, ಆಪ್ಷನ್ ಬಂದಿದೆ. ಇದು ಆ್ಯಕ್ಚುಲಿ ಧೂಳಲ್ಲಿ ಬಿದ್ದಿರುವಂತಹ ಡೈಮಂಡ್ ಅಂತ ಹೇಳಲ್ವಾ, ಆ ಥರ ಮನೆ ಇದು. ಕಾರ್ನರು ನಿಮಗೆ ಯಾವ ಥರ ಈ ಮನೆಗೆ ಟೇಸ್ಟ್ ಇದೆಯೋ ಆ ಥರ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ನನ್ನ ಒಪಿನಿಯನ್ನು. ಬಟ್ ಚೆನ್ನಾಗಿದೆ, ಡೌಟೇ ಇಲ್ಲ. ಯುಟಿಲಿಟಿ ಇದೆ. ಎಲ್ಲ ನಿಮಗೆ ಟೀಕುಡ್ ವಾಸ್ಕಲ್ಲು ಮತ್ತು ವಿನಿಯರ್ ಡೋರ್ಗಳಾಗಿರುತ್ತೆ ನೋಡಿ. ಗಾಳಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಬೇಕಾದ್ರೆ ಇದು ಮಾಡ್ಕೋಬೋದು ಅಥವಾ ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬಹುದು, ಆಪ್ಷನ್ ಇದೆ. MS ರೇಲಿಂಗ್ಸ್ ಇದೆ ಸೇಫ್ಟಿಗೋಸ್ಕರ. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಇದೆ ನೋಡಿ. ಸಾರಿ ಮೈ ಮಿಸ್ಟೇಕ್. ಓಕೆ, ಇಲ್ಲೊಂದು ಡೋರ್ ಇದೆ. ಬಾತ್ರೂಮ್ ಬರುತ್ತೆ. ಇಲ್ಲಿ ಬಾತ್ರೂಮ್ ಮೀನ್ಸ್ ವಾಲ್ ಮೌಂಟ್ ಕಮೋಡ್ ಬರುತ್ತೆ. ಇದಿಷ್ಟು ಇಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ಇರುವಂಥದ್ದು. ಕ್ಲೋಸ್ ಮಾಡಿಬಿಡೋಣ. ಈಗ ಒಳಗಡೆ ಹೋಗೋಣ. ಆಲ್ಮೋಸ್ಟ್ ಫಸ್ಟ್ ಫ್ಲೋರಲ್ಲಿ ಏನೇನು ಇದೆ ಅಂತ ತೋರಿಸ್ಕೊಟ್ಟೆ. ಈ ಯುಟಿಲಿಟಿನ ನಿಂತ್ಕೊಂಡು ನೀವು ಈ ಕಡೆ ಇಂಟೀರಿಯರ್ ವರ್ಕ್ನ ನೋಡಬಹುದು. ಸ್ಟೋರೇಜ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬ್ಯೂಟಿಫುಲ್ ಹೌಸ್. ಓಕೆ, ಆಯಿತು ಗೆಳೆಯರೆ. ಈಗ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ 3.5 ಅಡಿ ವೈಡಾಗಿ ಸ್ಟೇರ್ಕೇಸ್ ಇದೆ. ಅದಕ್ಕೆ ಟೀಕುಡ್ ಪಿಲ್ಲರ್ ಕೊಟ್ಟಿದ್ದಾರೆ. 304 kg SS ರೇಲಿಂಗ್ಸ್ನ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ನೋಡಿ. ಇಲ್ಲೂ ಕೂಡ ಒಂದು ವಿಂಡೋ ಇದೆ. ರಸ್ತೆ ಸೈಡ್ ಅಲ್ವಾ, 40 ಅಡಿ ರಸ್ತೆ. ನಿಮಗೆ ಈ ಕಡೆನೇ ನಾವು ಎಷ್ಟು ವಿಂಡೋಗಳು ಇಟ್ಟಿದ್ದೀವಿ. ಅಲ್ಲೊಂದು ವಿಂಡೋ ಇದೆ, ಮತ್ತು ಇಲ್ಲಿ ಮೇಲ್ಗಡೆ ಇಲ್ಲಿ ಟೋಟಲ್ 4 ವಿಂಡೋ. ಈ ಹಾಲ್ಗೆ ಸಿಕ್ಕಾಪಟ್ಟೆ ಗಾಳಿ ಬೆಳಕು ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆಯಲ್ವಾ, ಅದು ಓನರ್ದೆ. ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ನೋಡಿ. ಇದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೇಲಿಂದ ನಿಂತ್ಕೊಂಡು ನೋಡಿದರೆ ಹಾಲು ಈ ಥರ ಕಾಣಿಸುತ್ತೆ. ಸರಿ, ಹಾಗಾದರೆ ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಆ 2 ಬೆಡ್ರೂಮ್ಗಳ ಮಧ್ಯ ಸ್ಟಡಿ ಯೂನಿಟು ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಯಾರು ಯೂಸ್ ಮಾಡಲ್ಲ, ಬಟ್ ಜಾಗನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೂಡ ಒಂದು ಸ್ಟಡಿ ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು 2 ಮಧ್ಯದಲ್ಲಿ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗ್ಬೋದು. ಇದೊಂದು ಮಾಸ್ಟರ್ ಬೆಡ್ರೂಮ್.
ಇಲ್ಲೇ ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ತಿದ್ದೀರಾ, ಫ್ಲೋರಿಂಗ್ ಸೇಮ್ ಟು ಸೇಮ್ ಗ್ರಾನೈಟು, ಒಂದು ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ, ಆಪೋಸಿಟೇ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವಾಲ್ ಕ್ಲೈನಿಗೆಲ್ಲ ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ, POP ಫಾಲ್ಸ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಬೇಬಿ ಸೀಟ್ ಔಟು, ಒಂದು ಬಿಗ್ ವಿಂಡೋ ಬರುತ್ತೆ, ಓಕೆನಾ, ಓವರ್ ಹೆಡ್ ವಾರ್ಡ್ರೋಬರೆಲ್ಲ ಇದೆ, ಮತ್ತು TV ಯೂನಿಟು. ಗುಡ್, ಆ್ಯಕ್ಚುಲಿ ವೆರಿ ಗುಡ್. ಈ ಯೂಸ್ ಮಾಡಿರೋದು ಏನಕ್ಕೆ ಕಾರಣ ಅಂತಂದರೆ, ಮೇನಲ್ಲಿ ರಸ್ತೆ ದೊಡ್ಡದಿದೆಯಲ್ವ, ಹಾಗಾಗಿ ವೆಂಟಿಲೇಷನ್ಗೆ ಈ ಇಷ್ಟು ದೊಡ್ಡ ವಿಂಡೋನ ಇಟ್ಟಿರುವಂಥದ್ದು. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಬೇಡ ಅಂದರೆ ಟರ್ನ್ ಮಾಡ್ಕೋಬೋದು, ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ಯಾರೋ ಅದು. ಈ ಡೋರ್ ಹಿಂದ್ಗಡೆಗೆ ಒಂದು ಬಾತ್ರೂಮ್ ಬರುತ್ತೆ, ಸರಿನಾ? ಎಸ್, ಡೋರ್ ಹಿಂದೆ ಬಾತ್ರೂಮ್, ಎಲ್ಲ ಯುರೋಪಲ್ ಲಾಕ್ಗಳು, ಟೀ ಕುಡ್ ಡೋರ್ಗಳು. ಬಾತ್ರೂಮ್ ತುಂಬ ದೊಡ್ಡದಾಗಿ ಮಾಡ್ಕೊಟ್ಟಿದ್ದಾರೆ. 2x4 ವೆಂಟರ್ ಫಿಟರ್ಸ್ ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ವೆಂಟಿಲೇಷನ್ಗೆ ವಿಂಡೋ ಇದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದೀವಲ್ವ ಅದಕ್ಕೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಇದರ ಆಪೋಸಿಟ್ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಮಕ್ಕಳ ಕೊಠಡಿ ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಬಾಲ್ಕನಿ ಚೆನ್ನಾಗಿ ಬಂದಿದೆ. ಇಲ್ಲಿ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೊಳ್ಳೋ ಥರ ಸ್ಪೇಷಿಯಸ್ ಜಾಗನ ಬಿಟ್ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಈ ಕಡೆ 30 ಫೀಟ್ ರಸ್ತೆ ಬರುತ್ತೆ, ಹಾಗಾಗಿ ನಾವು ಇಲ್ಲಿ 4x4 ವಿಂಡೋ ಕೊಟ್ಟಿದ್ದೀವಿ. ಮತ್ತು ಬಾಲ್ಕನಿ ಇದೆ, ಬಾತ್ರೂಮ್ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕೆಳಗಡೆ ಎಲ್ಲ ಡ್ರಾಯರ್ ಇದೆ, ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು, ಮತ್ತು POP ಫಾಲ್ ಸೀಲಿಂಗು. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು, ವಾಲ್ ಮೌಂಟ್ ಕಮೋಡು, 2x4 ವೆಂಟರ್ ಫಿಟರ್ಸ್ ಟಾಪ್ ಟು ಬಾಟಮು. ಬಾಲ್ಕನಿ ಚೆನ್ನಾಗಿ ಬಂದಿದೆ ನೋಡಿ. ಇದೊಂದು ಬಾಲ್ಕನಿ, ಒಂದು 2 ಚೇರ್ಗಳು ಹಾಕೊಂಡು ಕುತ್ಕೋಬೋದು. ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸು 12 mm ಮತ್ತು SS ರೈಲಿಂಗ್ಸು, ಫುಲ್ ಡೆವಲಪ್ ಆಗಿರುವಂತಹ ಬನಶಂಕರಿ 6 ಸ್ಟೇಜು 4 ಬ್ಲಾಕು. ಮೇಲ್ಗಡೆ ಹೋದ್ಮೇಲೆ ಏನೇನು ಹತ್ತಿರ ಇದೆ ಅಂತ ತೋರಿಸ್ಕೊಡೋಕೆ ಟ್ರೈ ಮಾಡ್ಬಿಡ್ತೀನಿ, ನೋಡಿ ಅಂತೆ. ಡೋರ್ ಹಾಕೊಂಡ್ಬಿಡ್ತೀನಿ, ಸೌಂಡ್ ಬರುತ್ತೆ. ಓಕೆ, ಡನ್. ಇದು 2ನೇ ಬೆಡ್ರೂಮು, ಈ ಸೆಕೆಂಡ್ ಫ್ಲೋರಲ್ಲಿ ಇರುವಂಥದ್ದು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಸೇಮ್ ನಿಮಗೆ ಸ್ಟೇರ್ಕೇಸು 3.5 ಅಡಿ ವೈಡಾಗಿ ಸಿಗುತ್ತೆ. ಇಲ್ಲೂ ವೆಂಟಿಲೇಷನ್ ಈ ಕಡೆ ಬಂದರೆ ಈ ಕಡೆಯಿಂದ ಕೆಳಗಡೆ ಬರುತ್ತೆ. ಇಲ್ಲೂ ಅಷ್ಟೇ ಆಪೋಸಿಟ್ಟು, ಆಲ್ಮೋಸ್ಟ್ ಈ ಕಡೆ ಅರ್ಧ ಬರುತ್ತೆ, ಮತ್ತು ಮೇಲ್ಗಡೆ ಮತ್ತೆ ಅರ್ಧ ಗಾಳಿ ಬೆಳಕು ಹೋಗುತ್ತೆ. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟು ಮಲ್ಟಿಪರ್ಪಸ್ ರೂಮ್ ಕೊಟ್ಟಿದ್ವಿ. ಆ 2 ಮಧ್ಯದಲ್ಲಿ ಮತ್ತೆ ಒಂದು ವರ್ಕ್ ಫ್ರಮ್ ಹೋಮು ಆ ಥರ ಏನಾದ್ರು ಮಾಡ್ಕೋಬೋದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಆಯಿತಾ? ಇದು 3rd ಬೆಡ್ರೂಮ್. ಕೆಳಗಡೆ ಒಂದೇ ಕಾಟ್ ಕೊಟ್ಟಿದ್ದೀವಲ್ಲ, ಅದೇ ಥರ ಇಲ್ಲೊಂದು ಕಾಟ್ ನೀವು ಹಾಕೋಬೋದು. ಟೋಟಲ್ ನಮಗೆ 4 ಬೆಡ್ರೂಮ್ಗಳು ಕೊಟ್ಟರೆ ಇವರು ಒಂದು ಕಾಟ್ನ ಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗು, ಮತ್ತು ಈ ಕಡೆ ಸೇಮ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಬೇಬಿ ಸೀಟ್ ಔಟು, ಒಂದು ಬಿಗ್ ವಿಂಡೋ, ಓವರ್ ಹೆಡ್ ವಾರ್ಡ್ರೋಬರು, ಒಂದು TV ಯೂನಿಟು. ಇಷ್ಟಿದ್ದು ಈ ಮನೆಗಿರೋದು, ಅಂದರೆ ಬೆಡ್ರೂಮ್ಗೆ. ಸಾರಿ, ಚೆನ್ನಾಗಿದೆ, ಇದು ಚೆನ್ನಾಗಿ ಬಂತು. ಬಾತ್ರೂಮ್ ಈ ಡೋರ್ ಹಿಂದ್ಗಡೆ ಸೇಮ್ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ದು 2x4 ವೆಂಟರ್ ಫಿಟರ್ಸ್ ಟಾಪ್ ಟು ಬಾಟಮ್ ಇದೆ. ಆಯಿತಾ? ಟೋಟಲ್ 3 ಬೆಡ್ರೂಮ್ ತೋರಿಸಿದ್ದೀನಿ. ಈಗ ಮಲ್ಟಿಪರ್ಪಸ್ ರೂಮ್ ಇದರ ಆಪೋಸಿಟೇ ಆ ಕಡೆ ಸಿಗುತ್ತೆ. ಕಾರ್ನರ್ ಇದ್ದು ಈಸ್ಟ್ ಫೇಸ್ ಮೇನ್ ಡೋರ್ ಕೊಟ್ಟು
ಟೋಟಲ್ 4 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮಾಡಿದ್ದಾರೆ. ವರ್ತ್ ಈಗಿನ ಸಿಚುವೇಷನ್ಗೆ ಮಾರ್ಕೆಟ್ ವ್ಯಾಲ್ಯೂವಲ್ಲಿ ಈ ಮನೆ ಕಾರ್ನರು ಬೆನಿಫಿಟ್ ಇದೆ. ನೀವು ಇಲ್ಲಿ ಸ್ಕ್ರೀನ್ ಬೇಕಾದ್ರೆ ಮಾಡ್ಕೋಬೋದು, ಅಥವಾ ಹೋಮ್ ಥಿಯೇಟ್ರ್ ಅಂತ ಹೇಳ್ಬೋದು. ಅಲ್ಲ, ಹೋಮ್ ಥಿಯೇಟ್ರು, ಜಿಮ್ಮು ಹೇಗಾದರೂ ಮಾಡ್ಬೋದು. ಒಂದು ಡ್ರಾಯರ್ ಇರುವಂತಹ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ 4x4 ಬಿಗ್ ವಿಂಡೋ ಸಿಗುತ್ತೆ. ಆ್ಯಕ್ಚುಲಿ ಹೋಮ್ ಥಿಯೇಟರ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ಫ್ಲೋರಿಂಗ್ ವುಡನ್ ಪ್ಯಾಟ್ರನ್ನು ಡನ್. ಇದಿಷ್ಟು ಈ 3rd ಫ್ಲೋರಲ್ಲಿ. ಈಗ ಟಾಪ್ ಫ್ಲೋರಲ್ಲಿ ಹೋಗಿ ತೋರಿಸ್ತೀನಿ ಏನಿದೆ ಅಂತ. ಎಂಟೈರ್ ಬಿಲ್ಡಿಂಗ್ ಪೇಂಟಿಂಗ್ ಪೆಂಡಿಂಗ್ ಇದೆ ಕಣ್ರಿ. ಅದು ಚೆನ್ನಾಗಿ ಬಂತು ಅಂದರೆ ಫಿನಿಷಿಂಗ್ ಆಗಿ ಮನೆ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇನ್ನೂ ಜಾಸ್ತಿ ಪ್ರೈಸ್ ಹೇಳ್ಬೋದು ಅವರು ಅವಾಗ. ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಬಂದಾಗ ಒಂದು ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಕಾರ್ನರು ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದೀವಿ, ಅದಕ್ಕೆ UPVC ಸ್ಲೈಡಿಂಗ್ ವಿಂಡೋ ಬರುತ್ತೆ. ಟಾಪ್ ಫ್ಲೋರಲ್ಲಿ ಇದ್ವಿ. ಟಾಪ್ ಫ್ಲೋರಲ್ಲಿ ನಿಮಗೆ MS ಡೋರ್ ಇದೆ. ಆ ಕಡೆ ಮನೆಯವ್ರದ್ದು ಮಂಗಳೂರು ರೂಫಿಂಗ್ ಹಾಕ್ಕೊಂಡಿದ್ದಾರೆ ಅವರು. ನೀವು ಬೇಕಾದರೆ ಫ್ಯೂಚರಲ್ಲಿ ಹಾಕೋಬೋದು. ಹ್ಯಾಂಡ್ ವಾಶ್ ಏರಿಯಾ ಇದೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಲ್ಲಿ. ಇನ್ಲೆಟ್ ಔಟ್ಲೆಟು ಪ್ಲಗ್ ಪಾಯಿಂಟ್ ಅಲ್ಲೇ ಇದೆ. 1000 ಲೀಟರ್ ಸಿಂಟೆಕ್ಸು, ಮೇಲ್ಗಡೆ ಸೋಲಾರ್ ಎಲ್ಲ ಇಟ್ಕೋಬೋದು. ಫ್ಲೋರಿಂಗ್ ನಿಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಇಲ್ಲಿದೆ. ಇಲ್ಲಿ ಬೇಕಾದ್ರೆ ಮಂಗಳೂರು ರೂಫಿಂಗ್ ಹಾಕೋಬೋದು ನೀವು. ನೋಡಿ ಹೇಗೆ ಬೆಳೆದಿದೆ. ಇದು ಬನಶಂಕರಿ 6 ಸ್ಟೇಜ್ 4 ಬ್ಲಾಕು. ಆ ರೋಡ್ ಕಾಣಿಸ್ತಿದ್ದಿಲ್ಲ, ಸ್ಟ್ರೈಟ್ ಹಾಗೆ ಹೋದರೆ ಕೃಷ್ಣಧಾರ್ಕ ಹೋಟ್ಲು. ಇಲ್ಲೊಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋಗೋ ಶಾರ್ಟ್ಕಟ್ ರಸ್ತೆ ಇದೆ ನೋಡಿ. ಆ ಡಾರ್ಕ್ ರೋಡ್, ಟಾರ್ ರೋಡು, ಲಾರಿ ನಿಂತಿದೆಯಲ್ವಾ, ಇಲ್ಲಿದ್ದ ಹೋಗಬೇಕು ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ, ತುಂಬ ಹತ್ತಿರ. ತುಂಬ ಡೆವಲಪ್ ಆಗಿರುವಂತಹ ಏರಿಯಾದಲ್ಲಿ ಮನೆ ಇದೆ. ಇನ್ನೊಂದು ಹೇಳೋದು ಮರ್ತೀನಿ ನಾನು ನಿಮಗೆ, ಆಪೋಸಿಟೇ, ಈ ಮನೆ ಆಪೋಸಿಟೇ 30-40 ಮನೆಗಳು, ಅದ್ರ ಹಿಂದ್ಗಡೆಗೆ ಅಪಾರ್ಟ್ಮೆಂಟ್ಗಳು ಬರುತ್ತೆ, ಪಕ್ಕ ಬರುತ್ತೆ. ಅದು ಬಂತಂದರೆ ಈ ಲ್ಯಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಗೆಳೆಯರೆ, ಕೊನೆಯದಾಗಿ 4 ಮಾತು ಹೇಳ್ತೀನಿ ಈಗ ಮತ್ತೆ ಈ ಮನೆ ಬಗ್ಗೆ. ಇದು 20/30 BDA, ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರು. ಓಕೆ, ಈಸ್ಟ್ ವೆಸ್ಟ್ ಮೇನ್ ಡೋರು. ಬನಶಂಕರಿ 6 ಸ್ಟೇಜು 4th ಬ್ಲಾಕಲ್ಲಿ ಸಿಗುತ್ತೆ. ಪ್ರೈಸ್ ಬಗ್ಗೆ ಹೇಳ್ತೀನಿ, 1,68,00,000, 1 CR 68 lakhs. ಅದ್ರಿಗೂ ಕೂಡ ನೆಗೋಷಿಯಬಲ್ ಇದೆ. ಓನರ್ ತುಂಬ ಒಳ್ಳೆಯವರು, ಧನಂಜಯ್ ಅಂತ. ಫೋನ್ ಮಾಡಿ ತಿಳ್ಕೊಬೋದು. ಅವರು ತುಂಬ ಕೋಪ್ರೇಟ್ ಮಾಡ್ತಾರೆ, ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಮನೆ ತೊಗೊತೀನಿ ಕಾರ್ನರ್ಗೆ ಕಡಿಮೆ ರೇಟಿಗೆ ಅಂತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.